ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನೀಗ ಸ್ವಲ್ಪ ಬಿಸಿಲಿಗೆ ಬಂದಿದ್ದೇನೆ ಮಗುವನ್ನು ಕರ್ಕೊಂಡು. ಒಳಗಡೆ ತುಂಬ ಚಳಿ ಅಲ್ಲ, ಅದಕ್ಕೆ ಬೆಳಿಗ್ಗೆ ಸ್ವಲ್ಪ ಬಿಸಿಲಿಗೆ ಬಂದು ನಡೆದು ಸ್ವಲ್ಪ ವಾಕ್ ಮಾಡಿ ಮತ್ತೆ ಹೋಗುವುದು. ಹಾಗಾಗಿ ಇವತ್ತು ನಾನು ಕೆಳಗೆ ಬರುವಾಗಲೇ ವ್ಲಾಗ್ ಮಾಡಿದೆ. ಸೊ ನಾನು ಇನ್ನೇದು ವ್ಲಾಗ್ ಹಾಕಿದ್ದೇನೆ ಫ್ರೆಂಡ್ಸ್, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ವ್ಲಾಗ್ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾವೀಗ ಕೆಳಗೆ ಬಂದಿದ್ದೇವೆ ಸ್ವಲ್ಪ ಬಿಸಿಲಿಗೆ ವಾಕ್ ಮಾಡುವ ಅಂತೇಳಿ. ಅದು ನಾವಲ್ಲಿ ಇರೋದು ಅದರಲ್ಲಿ ಇರೋದು ಒಂದು ರೂಮಲ್ಲಿ ನಾವಿರೋದು. ಬಿಲ್ಡಿಂಗ್ ಹೇಗೆ ಅಂತ ಉಂಟು, ಫುಲ್ ಬಿಲ್ಡಿಂಗ್. ಹಾಗೆ ಮಗುವನ್ನು ಕರ್ಕೊಂಡು ಬಂದಿದ್ದೇನೆ. ಇನ್ನು ಸ್ವಲ್ಪ ಹೊತ್ತು ವಾಕ್ ಮಾಡೋದು ಮತ್ತೆ ಹೋಗೋದು ಮನೆಗೆ. ಅಂದರೆ ವಾಕ್ ಮಾಡೋದಂತಲ್ಲ, ಬಿಸಿಲಿಗೆ ಬರೋದು, ಚಳಿ ಅಲ್ಲ. ಹಾಗೆ ಅಲ್ಲಿ ಬಿಸಿಲು ಬೀಳುವುದಿಲ್ಲ ನಮ್ಮ ರೂಮಲ್ಲಿ, ಹಾಗೆ ಬಿಸಿಲಿಗೆ ಅಂತೇಳಿ ಬರೋದು. ಮತ್ತು ಸ್ವಲ್ಪ ವಾಕ್ ಮಾಡಿದಾಗೂ ಆಗ್ತದೆ, ವಾಕ್ ಮಾಡಿ ಹೋಗೋದು. ಫ್ರೆಂಡ್ಸ್, ನಾನೀಗ ರೂಮಿಗೆ ಬಂದಿದ್ದೇನೆ. ಸೊ ಈಗ ನಾನು ತಿಂಡಿ ಏನು ಮಾಡದೇ ಇರಲಿಲ್ಲ, ಹಾಗಾಗಿ ಮೊಟ್ಟೆ ಮತ್ತು ಬ್ರೆಡ್ ತಂದಿದ್ದೇನೆ. ಆಮ್ಲೆಟ್ ಮಾಡಬೇಕು. ಆಮ್ಲೆಟ್ ಮಾಡಿ ನಾಷ್ಟ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ನನಗೆ ಒಬ್ಬಳಿಗೆ ಆದರೆ ನಾನೀಗ ಸಿಂಪಲ್ಲಾಗಿ ಮಾಡ್ತೇನೆ. ಜಸ್ಟ್ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಮಸಾಲೆ ಏನಾದರೂ ಹಾಕಿ ಅಷ್ಟೇ, ಮತ್ತು ಒಂದೆರಡು ಮೊಟ್ಟೆ ಹಾಕಿ ಆಮ್ಲೆಟ್ ಮಾಡ್ತೇನೆ. ಒಂದು ವೇಳೆ ನನಗೂ ನನ್ನ ಹಸ್ಬೆಂಡ್ಗೂ ಬೇಕಾದರೆ ಒಂದು ಸ್ವಲ್ಪ ಒಳ್ಳೆ ಮಾಡಿ ಮಾಡ್ತೇನೆ, ಟೇಸ್ಟಿಯಾಗಿ. ಸೊ ನನಗೆ ಒಬ್ಬಳಿಗೆ ಮಾಡಲಿಕ್ಕೆ ಬೋರ್ ಆಗ್ತದೆ, ಒಬ್ಬಳೇ ತಿನ್ನಬೇಕಲ್ಲ ಅಂತ, ಅದಕ್ಕೆ ಇಷ್ಟೇ ಮಾಡೋದು. ಒಂದು ನಿಮಿಷ ನೋಡಿ ಗೈಸ್, ಆಯಿತು ಆಮ್ಲೆಟ್. ಈಗ ಕರೆಕ್ಟ್ ಆಯಿತು, ಇಲ್ಲಾಂದರೆ ಅದು ಕಟ್ ಆಗ್ತದೆ ಯಾವಾಗಲೂ ಅರ್ಧದಲ್ಲಿ. ಈ ಮೌಚ್ ಹಾಕುವಾಗ ಕಟ್ ಆಗ್ತದೆ. ಈಗ ಸ್ವಲ್ಪ ಹೊತ್ತು ಇರಲಿ, ಸ್ವಲ್ಪ ಬೇಯಿ, ಮತ್ತು ಆಯಿತು. ಸಾಕು, ಸ್ವಲ್ಪ ಬೆಂದರೆ ಸಾಕು. ಟಕ ಗ್ಯಾಸ್ ಆಫ್. ಈಗ ಟೀ ಕುಡ್ದಾಯಿತು, ತುಂಬ ಲೇಟ್ ಆಯಿತು ಟೀ ಕುಡಿವಾಗ. ಸೊ ಟೀ ಕುಡ್ದಾಯಿತು, ಇನ್ನು ಬಟ್ಟೆ ಒಗಿಬೇಕು, ಮತ್ತು ಗುಡಿಸ್ಬೇಕು, ಒರೆಸ್ಬೇಕು, ಮತ್ತು ಅನ್ನ ಆಯಿತು ಮಾಡಿ ಅಷ್ಟೇ, ಮತ್ತು ಬೇರೆ ಏನಿಲ್ಲ ಫ್ರೆಂಡ್ಸ್. ಈಗ ಗುಡಿಸ್ಬೇಕು, ಒರೆಸ್ಬೇಕು, ಮತ್ತು ಪಾತ್ರೆ ಎಲ್ಲ ತೊಳೆದಾಯಿತು. ಸೊ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನು ಗುಡಿಸಿ, ಒರೆಸಿ, ಮತ್ತು ಬಟ್ಟೆ ಹಾಕಬೇಕು. ಮತ್ತು ಊರಿಗೆ ಹೋಗಬೇಕಲ್ಲ, ಹಾಗೆ ಪ್ಯಾಕ್ ಮಾಡಬೇಕು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಪ್ಯಾಕಿಂಗ್ ಇದೆ. ಮತ್ತು ಬ್ಯಾಗ್ ಪ್ಯಾಕ್ ಮಾಡಬೇಕು, ಟ್ರಿಪ್ ಹೋಗಬೇಕು, ಅಲ್ಲ ಟ್ರಿಪ್ಪಲ್ಲ, ಊರಿಗೆ ಹೋಗಬೇಕು, ಬ್ಯಾಗ್ ಪ್ಯಾಕ್ ಮಾಡಬೇಕು. ಸೊ ನಿಮಗೆ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೇನೆ, ಬ್ಯಾಗ್ ಪ್ಯಾಕಿಂಗ್ ಇದು. ಓಕೆ, ಎಲ್ಲ ಅಂದರೆ ಅಲ್ಲಿ ಯಾರೋ ಗಾಳಿಪಟ ಹಾರಿಸ್ತಿದ್ದಾರೆ ಕೆಳಗಡೆ, ಇಲ್ಲಿ ಕಾಣಿಸ್ತಿದೆಯಾ ಗೊತ್ತಿಲ್ಲ ನಿಮಗೆ. ಗಾಳಿಪಟ ಹಾರಿಸ್ತಿದ್ದಾರೆ ಮಕ್ಕಳು. ಹಾಗೆ ಗೈಸ್, ಗುಡಿಸಿ ಒರೆಸಿ ಎಲ್ಲ ಆಯಿತು. ಇನ್ನು ಮಗುವಿಗೆ ಊಟ ಕೊಡಬೇಕು. ಹಾಗೆ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟ್
ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿ ಕೊಡೋದು ಹಾಗೆ. ಮತ್ತು ಇವತ್ತು ನಾನು ಅದು 1 ವರ್ಷದ ಮಗುವಿಗೆ ಅದು ಅಂಗನವಾಡಿದು ಹುಡಿ ಕೊಡ್ತೇನಲ್ಲ ಪೌಡರ್, ಸೊ ಅದು ನಾನು ಹಾಕಿದ್ದೇನೆ. ರೆಸಿಪಿ ಕರೆಕ್ಟಾಗಿ ಹಾಕಲಿಲ್ಲ, ನನಗೆ ರೆಸಿಪಿ ಅದು ವಿಡಿಯೋ ಮಾಡಲಿಕ್ಕೆ ನೆನಪಾಗಲಿಲ್ಲ. ಯಾರಿಗೆಲ್ಲ ಅದು ರೆಸಿಪಿ ಬೇಕು ಹೇಳಿ, ನಾನು ಹಾಕ್ತೇನೆ. ಸೊ ನೋಡಿ, ಮಾರ್ನಿಂಗ್ 1 ವರ್ಷದ ಮಗುವಿಗೆ ಮತ್ತು 1 ವರ್ಷದ ಮಗುವಿಗೆ ಏನಾದರೂ ಎಂತ ಕೊಡುವುದಂತೇಳಿ ನಿಮಗೆ ಬೇಕಾದರೆ ಕೇಳಿ, ನಾನು ಹೇಳ್ತೇನೆ. ಹಾಗೆ ಕಮೆಂಟ್ ಮಾಡಿ ಹೇಳ್ತೇನೆ. ಸೊ ನಂದು ಪ್ರೀವಿಯಸ್ ವಿಡಿಯೋ ಕೂಡ ನೋಡಿ ಗೈಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಬೇಕು. ನಾನು ಪ್ಯಾಕಿಂಗ್ ವಿಡಿಯೋ ಮಾಡ್ತೇನೆ, ಪ್ಯಾಕಿಂಗ್ ವಿಡಿಯೋ ಕೂಡ ಮಾಡ್ತೇನೆ. ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೇನೆ ಪ್ಯಾಕಿಂಗ್ ವಿಡಿಯೋದ್ದು, ಯಾಕಂದರೆ ಅದು ಸ್ವಲ್ಪ ತುಂಬ ಇದೆ ಪ್ಯಾಕ್ ಮಾಡಲಿಕ್ಕೆ. ಹಾಗಾಗಿ ಪ್ಯಾಕಿಂಗ್ ವಿಡಿಯೋ ಸಪ್ರೇಟ್ ಮಾಡ್ತೇನೆ. ಇದರಲ್ಲೇ ಮಾಡಿದರೆ ತುಂಬ ಲಾಂಗ್ ಆಗ್ತದೆ ವಿಡಿಯೋ, ಹಾಗಾಗಿ ಪ್ಯಾಕಿಂಗ್ ವಿಡಿಯೋ ಸಪ್ರೇಟ್ ಮಾಡ್ತೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.